ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಕೊತ್ತಂಬರಿ ಚಟ್ನಿನ ತೋರಿಸ್ತಾ ಇದ್ದೀನಿ. ಬಾಯಿ ಕೆಟ್ಟೋದಾಗ, ಏನಾದ್ರೂ ಖಾರ ಬೇಕು ಅಂದಾಗ, ಟೇಸ್ಟಿಯಾಗಿ ಏನಾದ್ರು ಬೇಕು ಅಂದಾಗ ಬಿಸಿ ಅನ್ನ ಅಥವಾ ಮುದ್ದೆ, ಬಿಸಿ ಅನ್ನಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಈ ಚಟ್ನಿನ ಹಾಕೊಂಡು ತಿಂತಾ ಇದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಹೇಗ್ ಮಾಡೋದು ಅಂದ್ಬಿಟ್ಟು ನೋಡೋಣ ಬನ್ನಿ. ನಾನಿಲ್ಲಿ 1 ಈರುಳ್ಳಿನ ತಗೊಂಡಿದ್ದೀನಿ, 3 ಟೊಮೆಟೊ ತಗೊಂಡಿದ್ದೀನಿ, 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಕಡ್ಡಿ ಎಳೆ ಇರೋದ್ರಿಂದ ಕಡ್ಡಿನೂ ಹಾಕೊಂಡಿದೀನಿ, ಕಡಲೆಬೇಳೆ 1-2 ಸ್ಪೂನ್ ಅಷ್ಟು, ಮೆಂತ್ಯ ಒಂದ್ ಸ್ವಲ್ಪ, ಜೀರಿಗೆ ಒಂದ್ ಸ್ವಲ್ಪ, ಕರ್ಬೇವಿನ ಸೊಪ್ಪು, ಖಾರಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ನೀವು ಮೆಂತ್ಯ ಕಹಿ ಬರುತ್ತೆ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಇದಕ್ಕೆ ನಾನು ಕಡಲೆ ಬೀಜನೂ ಕೂಡ ಹಾಕೊಂತ ಇದೀನಿ. ನಿಮ್ಮ ಆಪ್ಷನಲ್, ಮೆಂತ್ಯ ಮತ್ತೆ ಕಡಲೆ ಬೀಜ ನಿಮ್ಗೆ ಆಪ್ಷನಲ್, ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬಿಡಬಹುದು. ಆದ್ರೂ ಟೇಸ್ಟ್ ಆಗಿರುತ್ತೆ, ಅವೆರಡು ಬಿಟ್ರು ಟೇಸ್ಟ್ ಆಗಿರುತ್ತೆ. ಫಸ್ಟ್ ಇಷ್ಟನ್ನು ಹಾಕೊಂಡು ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಂತ ಇದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಕಲರ್ ಚೇಂಜ್, ಅರ್ಧ ಫ್ರೈ ಮಾಡ್ಕೊಂಡ್ರೆ ಸಾಕಿದನ್ನ. ಮೆಂತ್ಯ ಕಹಿ ಬರುತ್ತೆ ಅನ್ನೋರು ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಕೊಳ್ಳಿ, ಒಂದ್ ಲೈಟ್ ಆಗಿ ಕಹಿ ಬರುತ್ತೆ. ಓಕೆನಾ? ಇದಾದ್ಮೇಲೆ ಈರುಳ್ಳಿ ಮತ್ತೆ ಟೊಮೆಟೊನ ಹಾಕಿ ಟೊಮೆಟೊ ಜೊತೆಗೇನೆ ಕೊತ್ತಂಬರಿನೂ ಹಾಕೊಂಡ್ಬಿಡ್ತಾ ಇದೀನಿ. ಹಾಕಿ ಕೊತ್ತಂಬರಿ ಟೊಮೆಟೊ ಎಲ್ಲ ಬೇಯಬೇಕು, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಟೊಮೆಟೊ ಜಾಸ್ತಿ ಬೇಕಂದ್ರೂ ಹಾಕೋಬಹುದು. ಇದನ್ನ ಹಾಕಿ ಕಲರ್ ಚೇಂಜ್ ಆಗೋವರ್ಗು ನಾನು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಬೇಯಬೇಕು, ಬೇಯುತ್ತೆ ಮತ್ತೆ ಕಲರ್ ಚೇಂಜ್ ಆಗುತ್ತೆ, ಸೊಪ್ಪೆಲ್ಲ ಕಮ್ಮಿ ಆಗುತ್ತೆ, ಅಲ್ಲಿವರೆಗೂ ನಾವ್ ಇದನ್ನ ಹುರ್ಕೋಣ ನೀಟಾಗಿ. ನೋಡಿ, ಇದು ಆಗಿದೆ, ಇಷ್ಟ ಆದ್ರೆ ಸಾಕು. ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂತ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀವು ಬೇಕು ಅಂದ್ರೆ ನೀರ್ನ ಹಾಕೊಳ್ಳಿ, ಇಲ್ಲ ಅಂದ್ರೆ ಗಟ್ಟಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀರ್ ಹಾಕಿದ್ರೆ ಬೇಗ ಕೆಟ್ಟೋಗುತ್ತೆ. ಹಾಗೆ ಹಾಕೊಂಡ್ರೆ ಒಂದ್ ಸ್ವಲ್ಪ ಇರುತ್ತೆ. ಅದಾದ್ಮೇಲೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ. ನೋಡಿ, ಸಿಂಪಲ್ ಆಗಿ ರೆಡಿ ಆಯ್ತು ಕೊತ್ತಂಬರಿ ಚಟ್ನಿ. ಮುದ್ದೆ ಜೊತೆಗೆ, ಚಪಾತಿ, ಎಲ್ಲದ್ರ ಜೊತೆಗೂ ತಿನ್ಬೋದು, ಅನ್ನದ ಜೊತೆಗೆಲ್ಲಾನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.